ಮಹಾರಾಷ್ಟ್ರದ ಉಜಿನಿ ಹಾಗೂ ವೀರ್ ಜಲಾಶಯದಿಂದ ಭೀಮಾ ನದಿಗೆ ಭಾರೀ ಪ್ರಮಾಣದ ನೀರು ಹರಿಬಿಟ್ಟ ಪರಿಣಾಮವಾಗಿ ಈಗ ಯಾದಗಿರಿ ಜಿಲ್ಲೆಯ ಜೀವನಾಡಿಯಾದಂಥ ಭೀಮಾ ನದಿ ಒಡಲು ಈಗ ಮೈದುಂಬಿ ಉಕ್ಕಿ ಹರಿತಾ ಇದೆ. ನಾವು ಕೂಡ ಏನು ಭೀಮಾ ನದಿಯ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಭೀಮಾ ನದಿಯ ಸೇತುವೆ ಮೇಲ್ಭಾಗದಲ್ಲಿದೆ. ಖುದ್ದು ದೃಶ್ಯಗಳನ್ನು ನೋಡಬಹುದು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರ್ಷಣಿ ಗ್ರಾಮದ ಹೊರಭಾಗದಲ್ಲಿರುವಂಥ ಗುರ್ಷಣಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಭೀಮಾ ನದಿಗೆ ಇಂದು ಏನು ಬ್ಯಾರೇಜ್ನ 21 ಗೇಟ್ಗಳನ್ನು ಓಪನ್ ಮಾಡುವ ಮೂಲಕ ಭೀಮಾ ನದಿಗೆ 1,60,000 ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ. ದೃಶ್ಯಗಳನ್ನು ನೋಡಬಹುದು. ಏನು ಬ್ಯಾರೇಜ್ ಕಾಣ್ತಾ ಇದೆ, ಆ ಬ್ಯಾರೇಜ್ನಿಂದ ಸುಮಾರು 1,60,000 ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ. ಈ ಬಾರಿ ಅತಿ ಹೆಚ್ಚು ಮೊದಲ ಬಾರಿಗೆ ಅತಿ ಹೆಚ್ಚು ಪ್ರಮಾಣದ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಕೂಡ ಬಿಡಲಾಗಿದೆ. ಅದೇ ರೀತಿಯಾಗಿ ಈಗ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಪ್ರಮುಖವಾಗಿ ಏನು ಭೀಮಾ ನದಿ ತೀರದಲ್ಲಿ 2 ದೇಗುಲಗಳಿದ್ದಾವೆ. ಅದರಲ್ಲಿ ನಾವು ನೋಡಬಹುದು ಅಲ್ಲೇನು ನದಿ ತೀರದಲ್ಲಿ ಪುಣ್ಯಸ್ನಾನ ಅಲ್ಲೇನು ನದಿ ತೀರದಲ್ಲಿ ಭಕ್ತರು ಪುಣ್ಯಸ್ನಾನ ಏನು ಮಾಡ್ತಾಯಿದ್ರೆ ಅಲ್ಲೇ ಏನಂತಂದರೆ ವೀರಾಂಜನೆ ಹಾಗೂ ಕಂಗಳೇಶ್ವರ 2 ದೇಗುಲಗಳಿದ್ದು ಈಗ ಭೀಮಾ ನದಿ ಮೈದುಂಬಿ ಉಕ್ಕಿ ಹರಿತಿರೋ ಪರಿಣಾಮವಾಗಿ 2 ದೇಗುಲಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಶ್ರಾವಣ ಅಮಾವಾಸ್ಯೆ ಸಂದರ್ಭದಲ್ಲಿ ಇಂದು ಭಕ್ತರು ಏನು ದೇವರ ದರ್ಶನ ಭಾಗ್ಯ ಪಡಿತಾ ಇದ್ರು. ಆದರೆ ದೇಗುಲ ಸಂಪೂರ್ಣವಾಗಿ ಜಲಾವೃತವಾದ ಪರಿಣಾಮವಾಗಿ ಭಕ್ತರಿಗೆ ದರ್ಶನ ಭಾಗ್ಯ ಮರೀಚಿಕೆಯಾಗಿದೆ. ಅದೇ ರೀತಿಯಾಗಿ ಈಗ ಯಾದಗಿರಿ ಜಿಲ್ಲೆಯ ಭೀಮಾ ನದಿ ತೀರದಲ್ಲಿ ಸುಮಾರು 35 ಗ್ರಾಮಗಳು ಜಿಲ್ಲಾಡಳಿತ ಕೂಡ ಪ್ರವಾಹಕ್ಕೆ ತುತ್ತಾಗುವ ಗ್ರಾಮಗಳನ್ನು ಗುರುತಿಸಿದೆ. ಹೀಗಾಗಿ ನದಿ ತೀರದಲ್ಲಿ ಯಾರೂ ಕೂಡ ಜಿಲ್ಲಾಡಳಿತ ತೆರಳಬಾರದೆಂದು ಎಚ್ಚರಿಕೆ ನೀಡಿದೆ. ಆದರೆ ನಾವು ನೋಡ್ಬೋದು ದೃಶ್ಯಗಳನ್ನು, ಜನರು ಜಿಲ್ಲಾಡಳಿತದ ಆದೇಶಕ್ಕೆ ಡೋಂಟ್ ಕೇರ್ ಅನ್ನುವ ಮೂಲಕ ನದಿ ತೀರದಲ್ಲಿ ಸ್ನಾನ ಮಾಡುವಂಥ ಕೆಲಸ ಮಾಡ್ತಾಯಿದ್ರಿ. ಅದೇ ರೀತಿಯಾಗಿ ಈಗ ಜಿಲ್ಲಾಡಳಿತ ಕೂಡ ಪ್ರವಾಹ ಪರಿಸ್ಥಿತಿ ಎದುರಿಸಲು ಸನ್ನದ್ಧವಾಗಿದೆ. ಪ್ರಮುಖವಾಗಿ ಈಗ ಭೀಮಾ ನದಿ ತೀರದ ಎಡ ಹಾಗೂ ಬಲಭಾಗದ ರೈತರು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ಕೆಲ ಮೀನುಗಾರರ ಮೀನಿನ ಬಲೆ ಕೂಡ ನೀರಿನಲ್ಲಿ ಭೀಮಾ ನದಿ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿದೆ. ಅದೇ ರೀತಿಯಾಗಿ ನದಿ ತೀರದಲ್ಲಿ ರೈತರು ಭತ್ತ ಹಾಗೂ ಹತ್ತಿ ಬೆಳೆ ಬೆಳೆದಿದ್ದಾರೆ. ಈಗ ಇದೇ ರೀತಿ ಈಗಲೇ 1,60,000 ಕ್ಯೂಸೆಕ್ ನೀರು ಹರಿಬಿಟ್ಟ ಪರಿಣಾಮವಾಗಿ ಈ ನದಿ ತೀರದ ರೈತರ ಜಮೀನಿಗೆ ಕೂಡ ನೀರು ನುಗ್ಗುವ ಆತಂಕ ಕೂಡ ಎದುರಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ. ಅವರು ಕೂಡ ಏನು ಹೇಳ್ತಾರೆ ಕೇಳೋಣ. ಈಗ ನೀರು ಹೆಚ್ಚಿಗೆ ಬಿಟ್ರೆ ಇವತ್ತು 21 ಗೇಟ್ ಓಪನ್ ಮಾಡಿ 1,60,000 ಕ್ಯೂಸೆಕ್ ನೀರು ಬಿಟ್ರ. ನೀವು ಯಾವ ಊರವರು, ನಿಮಗೇನು ಆತಂಕ ಅದ? ನದಿ ತೀರದ ಗ್ರಾಮಸ್ಥರಲ್ಲ ಸರ್, ನಾವು ಗಡ್ಡೆಸೂರು ಗ್ರಾಮದವರು. ನಾವು ನದಿ ತೀರದಲ್ಲಿ ಇರುವುದು ಹತ್ರನೇ. ಈಗ ಈ ವರ್ಷ ಮಳೆ ಆಗೋದ್ರಿಂದ ಎಲ್ಲ ಒಂಥರ ಆತಂಕ ಆಗಿದೆ ನಮ್ಗೆ. ಆಮೇಲೆ ಹೊಲಗಳೆಲ್ಲ ನಷ್ಟ ಆಗಿದೆ. ರೈತರು ನಾವು ಅಂದ್ರೆ ಭೀಮಾ ನದಿ ತೀರ ಗ್ರಾಮಸ್ಥರು ಈಗ ಗದ್ದೆಗಳಾಗಿರೋ ಹತ್ತಿ ಹೊಲ ಆಗಿರ್ಬೋದು, ಆಮೇಲೆ ತೊಗರಿ ಆಗಿರ್ಬೋದು, ಆತಂಕ ಅದ ಸರ್. ಇವಾಗ ಯಾಕಂದ್ರೆ ಈ ವರ್ಷ ಹೆಚ್ಚಿಗೆ ಮಳೆ ಆಗೋದ್ರಿಂದ ಈಗ ಕೃಷ್ಣಾ ನದಿ ಭೀಮಾ ನದಿಯಲ್ಲಿರುವ ನಾವು ಗ್ರಾಮಗಳು 35 ಗ್ರಾಮಗಳು ನದಿ ತೀರದಲ್ಲಿ ಅವು. ನಿಮ್ಗೆ ಆತಂಕ ಅದ? ನೀರು ಅಂದ್ರೆ ಹೆಚ್ಚಿಗೆ ನೀರು ಬಂದು ನೀವು ಊರಿಗೆ ನೀರು ಬರ್ಬೋದು ಸರ್. ನಮ್ಮ ಊರಿಗೆ ಬರ್ಬೋದು ನೀರು. ಆತಂಕ ಯಾವಾಗ ಬರ್ತಾವಂತ ಗೊತ್ತಿಲ್ಲ, ಬರ್ಬೋದು ನಮ್ಗೆ. ಇದು ಇಲ್ಲಿನ ಸ್ಥಳೀಯರ ಮಾತಾಗಿದೆ. ಮಹಾರಾಷ್ಟ್ರದ ಮಹಾಮಳೆಯಿಂದ ಯಾದಗಿರಿ ಜಿಲ್ಲೆಯ ಭೀಮಾ ನದಿ ತೀರದ ಜನರು ಕೂಡ ಪ್ರವಾಹದ ಆತಂಕವನ್ನು ಎದುರಿಸುವಂತಾಗಿದೆ. ನಾಗಪ್ಪ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.